ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಭಾರತದಲ್ಲಿ ಎಲ್ಲ ಮಾದರಿಯ ಕಾರ್ಗಳ ದರ ಜನವರಿ 2025ಕ್ಕೆ ಹೆಚ್ಚಳ ಆಗಲಿದೆ. ಕಾರು ತಯಾರಿಕಾ ಕಂಪನಿಗಳು ಈ ಪ್ರಕಟಣೆ ಹೊರಡಿಸಿದೆ. ಮಾರುತಿ ಸುಜುಕಿ, ಹುಂಡೈ ಮೋಟಾರ್ಸ್ ಇಂಡಿಯಾ, ಮಹೀಂದ್ರಾ ಅಂಡ್ ಮಹೀಂದ್ರಾ, MG ಮೋಟಾರ್ಸ್ ಇಂಡಿಯಾ, ಮರ್ಸಿಡೀಸ್ ಬೆನ್ಸ್, BMW ಸೇರಿದಂತೆ ಎಲ್ಲ ಕಾರುಗಳ ದರದಲ್ಲೂ ಜನವರಿಯಿಂದ 4% ಏರಿಕೆ ಆಗಲಿದೆ. ಏನಿದು ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ. ನೀವೇನಾದ್ರೂ ಹೊಸ ವರ್ಷಕ್ಕೆ ಹೊಸ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನಿಮ್ಗಿದೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಕಾರು ತಯಾರಿಕಾ ಕಂಪನಿಗಳು ಬೆಲೆ ಏರಿಕೆ ಮಾಡಿದೆ. ನ್ಯೂ ಇಯರ್ಗೆ ನ್ಯೂ ಕಾರ್ ತಗೋಬೇಕು ಅನ್ಕೊಂಡಿರೋರ್ಗೆ ಇದು ಒಂಥರ ಬೇಸರದ ವಿಷಯ. ಹುಂಡೈ, BMW, ಆಡಿ, ಮಾರುತಿ ಸುಜುಕಿ, ಮಹೀಂದ್ರಾ ಅಂಡ್ ಮಹೀಂದ್ರಾ ಹೀಗೆ ಅನೇಕ ಕಾರು ತಯಾರಿಕೆಗಳ ಕಂಪನಿ ಬೆಲೆ ಏರಿಕೆ ಘೋಷಿಸಿದೆ. ಮಾರುತಿ ಸುಜುಕಿ ಭಾರತದಲ್ಲಿ ಅತಿ ದೊಡ್ಡ ಕಾರು ಮಾರುಕಟ್ಟೆ ಹೊಂದಿದೆ. ಕೈಗೆಟುಕುವ ಬೆಲೆ, ಗರಿಷ್ಠ ಮೈಲೇಜ್, ಕಡಿಮೆ ನಿರ್ವಹಣೆ, ಆಕರ್ಷಕ ವಿನ್ಯಾಸ ಸೇರಿದಂತೆ ಹಲವು ಕಾರಣಗಳಿಂದ ಮಾರುತಿ ಸುಜುಕಿ ಭಾರತೀಯ ಜನತೆಗೆ ನೆಚ್ಚಿನ ಕಾರ್ ಆಗಿದೆ. ಅತಿ ಕಡಿಮೆ ಬೆಲೆಯಲ್ಲಿ ಮಾರುತಿ ಸುಜುಕಿ ಕಾರ್ಗಳು ಲಭ್ಯವಾಗ್ತಿತ್ತು. ಆದರೆ ಮಾರುತಿ ಸುಜುಕಿ ಕಾರ್ಗಳು ಈಗ 4% ಹಣ ಪಾವತಿಸಿ ಪಡೆಯಬೇಕಾಗಿದೆ. ಮಾರುತಿ ಆಲ್ಟೋ ಕಾರ್ನಿಂದ ಹಿಡಿದು ಮಾರುತಿ ಇನ್ವಿಕ್ಟೋ ಕಾರಿನವರೆಗೆ ಎಲ್ಲಾ ಕಾರ್ಗಳ ಬೆಲೆ ಏರಿಕೆ ಆಗ್ತಿದೆ. ಮಾರುತಿ ಸುಜುಕಿ ಜನವರಿ 2025ರಿಂದ 4% ಕಾರಿನ ಬೆಲೆಯಲ್ಲಿ ಏರಿಕೆ ಮಾಡ್ತಿದೆ. ಹೊಸ ಪ್ರೈಸ್ಗಳು ಜನವರಿ 1ರಿಂದ 2025ರಿಂದ ಜಾರಿ ಆಗಲಿದೆ. ಹೀಗಾಗಿ ಹೊಸ ವರ್ಷದಿಂದ ಕಾರು ಬುಕ್ ಮಾಡುವ ಗ್ರಾಹಕರು 4% ಹೆಚ್ಚು ಪಾವತಿಸಬೇಕು. ಅಂದ್ರೆ 5 ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ಕಾರ್ ಆಗಿದ್ದರೆ ಸರಿಸುಮಾರು 20,000 ರೂಪಾಯಿ ಹೆಚ್ಚಾಗಲಿದೆ. ಇನ್ನು ಡಿಸೆಂಬರ್ 5ರಂದು ಹುಂಡೈ ಮೋಟಾರ್ ಇಂಡಿಯಾ ಬೆಲೆ ಏರಿಕೆ ಘೋಷಣೆ ಮಾಡಿದೆ. ಜನವರಿ 2025ರಿಂದ ಹುಂಡೈ ಕಾರ್ಗಳ ಬೆಲೆ 25,000 ರೂಪಾಯಿ ಹೆಚ್ಚಾಗಲಿದೆ ಎಂದು ಘೋಷಿಸಿದೆ. ಹುಂಡೈನ ಎಲ್ಲಾ ಕಾರ್ಗಳ ಮೇಲೆ 25,000 ರೂಪಾಯಿ ಹೆಚ್ಚಾಗಲಿದೆ ಎಂದಿದೆ. ಇನ್ನ ಲಕ್ಸುರಿ ಕಾರ್ಸ್ ವಿಷಯಕ್ಕೆ ಬರೋದಾದ್ರೆ, ಆಡಿ ಇಂಡಿಯಾ ಇತ್ತೀಚೆಗಷ್ಟೇ ಕಾರಿನ ಬೆಲೆ ಏರಿಕೆ ಘೋಷಣೆ ಮಾಡಿದೆ. ಜನವರಿ 2025ರಿಂದ ಆಡಿ ಕಾರ್ಗಳ ಬೆಲೆ 3% ಏರಿಕೆ ಆಗಲಿದೆ ಎಂದು ಹೇಳಿದೆ. ಹಾಗೆ BMW ಕಾರಿನ ಬೆಲೆ ಏರಿಕೆ ಕೂಡ ಅಧಿಕೃತವಾಗಿ ಘೋಷಿಸಿದೆ. 3% ಬೆಲೆ ಏರಿಕೆ ಮಾಡಲಿರುವ BMW ಕಾರ್ ತಯಾರಿಕಾ ಕಂಪನಿ. ಇನ್ನು ಎಲ್ಲರ ನೆಚ್ಚಿನ ಟಾಟಾ ಮೋಟಾರ್ಸ್ ತನ್ನ ವಾಣಿಜ್ಯ ವಾಹನಗಳ ಬೆಲೆಯನ್ನು ಈಗಾಗಲೇ ಏರಿಕೆ ಮಾಡಿದೆ. ಶೀಘ್ರದಲ್ಲೇ ಪ್ಯಾಸೆಂಜರ್ ವಾಹನ ಬೆಲೆಯನ್ನು ಏರಿಕೆ ಮಾಡುವ ಸಾಧ್ಯತೆ ಇದೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ಕಾರ್ಗಳ ಬೆಲೆ 3% ಏರಿಕೆ ಆಗಲಿದೆ ಎಂದು ಘೋಷಿಸಿದೆ. ಆದರೆ ಪ್ರತಿ ಕಾರ್ಗಳ ಗರಿಷ್ಠ ಬೆಲೆ ಏರಿಕೆ ಕುರಿತು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಹೀಗಾಗಿ ಹೊಸ ವರ್ಷದಿಂದ ಭಾರತದಲ್ಲಿ ಕಾರುಗಳ ಬೆಲೆ ಏರಿಕೆ ಆಗಲಿದೆ. ನೋಡಿದ್ರಲ್ಲ, ನ್ಯೂ ಇಯರ್ಗೆ ಏನಾದ್ರೂ ನೀವು ಹೊಸ ಕಾರ್ ಪರ್ಚೇಸ್ ಮಾಡೋ ಪ್ಲಾನ್ ನಲ್ಲಿದ್ರೆ ಈಗಾಗಲೇ ಬೆಲೆ ಏರಿಕೆ ಇದಕ್ಕೂ ಕೂಡ ತಡ್ತಾ ಇದೆ. ಕಚ್ಚಾ ವಸ್ತುಗಳ ಆಮದು ಸುಂಕ, ಉತ್ಪನ್ನಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಪೂರೈಕೆ ಸೇರಿದಂತೆ ಹಲವು ಕಾರಣಗಳಿಂದ ಬೆಲೆ ಏರಿಕೆ ಮಾಡ್ತಿದೆ. ನ್ಯೂ ಇಯರ್ಗೆ 4% ಬೆಲೆ ಏರಿಕೆ ಆಗಲಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.